ಏನೇ ಇದು ಚಿಕ್ಕ ಮಕ್ಕಳಿಗೆ ಮನೆ ಕೊಟ್ಟು ಆಟ ಆಡ್ತಿದ್ಯಾ? ಅಲ್ಲ ರೀ, ಈಗ ನೀವು ನ್ಯೂಟ್ರಮಲ್ ಕುಡ್ದಿದ್ರಿ. ಹೌದು, ನೀನು ಪ್ರೀತಿಯಿಂದ ಕೊಟ್ಟೆ, ನಾನು ಕುಡ್ದೆ. ಅದಕ್ಕೇನ್ ಇವಾಗ? ಏನೂ ಇಲ್ಲ, ಈಗ ತಾನೇ ಟಿವಿ ನೋಡ್ದೆ. ಟಿವಿ ನೋಡ್ದ್ಯಾ? ಏನ್ ನೋಡ್ದೆ? ಅದ್ರಲ್ಲಿ ಒಬ್ಬ ಹುಡುಗ ದೊಡ್ಡ ಗ್ಲಾಸ್ ತುಂಬಾ ನ್ಯೂಟ್ರಮಲ್ ಕುಡ್ಬಿಟ್ಟು ಒಂದೇ ಏಟಿಗೆ 5 ಇಟ್ಟಿಗೆನ 10 ಪೀಸ್ ಮಾಡ್ಬಿಟ್ಟ. ಈಗ ನೀವು ಒಂದೇ ಏಟಿಗೆ 5 ಇಟ್ಟಿಗೆನ 10 ಪೀಸ್ ಮಾಡ್ಬಿಡ್ಬೇಕು. ಅಯ್ಯಯ್ಯೋ, ಅಲ್ವೇ ನಾನೇನ್ ಕರಾಟೆ ಕಿಂಗೇನೆ ಇದನ್ನ ತುಂಡು ಮಾಡೋಕೆ? ನಾನು ಇದಕ್ಕೆ ಹೊಡೆದ್ರೆ ನನ್ನ ಕೈ ಹೊಡೆದಾಗದಷ್ಟೇ, ನಾನು ಹೊಡಿಯಲ್ಲ. ಮಾಡ್ತೀರಾ ಇಲ್ವೋ? ಅಯ್ಯೋ, ನನ್ ಕೈಲಾಗಲ್ಲ. ಮಾಡ್ತೀರಾ ಇಲ್ವೋ? ಬೇಡ. ಮಾಡ್ರಿ. ಅಯ್ಯೋ, ಒಂದು ಅಯ್ಯೋ, ಯಾವನೇ ಒಂದ್ ದಾನ. ಓ, ನೀವು? ಹೌದು, ನಾನೇ. ಸದ್ಯ ಇವತ್ ನನ್ ಕೈ ಉಳಿತಲ್ಲ, ನನಗೆ ಅಷ್ಟೇ ಸಂತೋಷ. ಯಾಕೆ, ಯಾವ್ದಾರು ಹುಡುಗಿ ಗಿಲ್ಬಿಟ್ಟಿ ಆ ಕೈನ ಮುರ್ಕೊಳಕ್ಕೆ? ಅಯ್ಯೋ, ಅಂತದೆಲ್ಲ ಏನಿಲ್ಲ. ನಾನು ಹೇಳ್ತಿದ್ದಾಳಲ್ಲ, ಅವಳು ನನಗೆ ದಿನಕ್ಕೊಂದು ಪರೀಕ್ಷೆ ಇರ್ತಾಳೆ. ಇವತ್ತು 5 ಇಟ್ಟಿಗೆನ ಒಟ್ಟಿಗೆ ಜೋಡಿಸ್ಬಿಟ್ಟು ಒಂದೇ ಏಟಲ್ಲಿ ತುಂಡು ಮಾಡುವಂತ ಹಠ ಹಿಡಿದ್ಬಿಟ್ಲು. ನಾನ್ ತಪ್ಪಿಸ್ಕೊಂಡು ಹೊರಡ್ ಬಂದ್ಬಿಟ್ಟೆ. ಓ, ಇದಾ ಕೇಸು? ನೋಡಿ, ನಾನ್ ನಿಮ್ಗೊಂದು ದಿವ್ಯ ಔಷಧಿ ಕೊಡ್ತೀನಿ, ಅದನ್ನ ತಗೊಂಡು ನಿಮ್ ಹೆಂಡತಿ ಕುಡಿಸ್ರಿ. ಆ ಕ್ಷಣದಿಂದ ಅವ್ರು ನೀವ್ ಹೇಳ್ದಂಗೆ ಕೇಳ್ತಾರೆ. ಹೌದಾ? ಹಾಗಾದ್ರೆ ಆ ಔಷಧಿ ಕೊಡಿ ಮಹಾಪ್ರಭು. ದಿವ್ಯ ಔಷಧಿ ಏನ್ ಪುಕ್ಸಟ್ಟೆ ಆಗ ಬರುತ್ತೆ, 25,000 ರೂಪಾಯಿ ಆಗುತ್ತೆ. ಅದನ್ನ ನಿಮ್ ಶ್ರೀಮತಿ ಅವರು ಕುಡಿಸ್ಬಿಟ್ರೆ ಜೀವನ ಪರ್ಯಂತ ನಿಮ್ಮಿಂದೆ ನಾಯಿ ತರ ಬಾಲ ಅಲ್ಲಾಡ್ಸ್ಕೊಂಡ್ ಬರ್ತಾರೆ. ನಾಯಿ ತರ ಬಾಲ ಅಲ್ಲಾಡ್ಸ್ಕೊಂಡು ನನ್ ಹಿಂದೆನೆ ಇರ್ತಾಳ? ಮಹಾಪ್ರಭು, ನೀವೆಲ್ಲೇರಿ? ನಾನೀಗ್ಲೇ ಬಂದ್ಬಿಟ್ಟೆ. ಬಾಕ್ರ ಜಯಲಕ್ಷ್ಮಿ, 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 ನನ್ ರಾಣಿ. ಏನ್ರಿ ಓಡಿ ಹೋದವರು ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ರಲ್ಲ? ಹೌದು ಕಣೆ, ಆ ಇಟ್ಕೆನಾ ನಾನು ಹೊಡಿತೀನಿ. ಹೊಡಿತೀರಾ? ಹೌದಾ? ಆದ್ರೆ ಒಂದ್ ಕಂಡೀಷನ್. ಏನು? ನನ್ಗೆ 25,000 ಕೊಡು, ನಾ ಹೊಡಿತೀನಿ. 25,000ನ? 25 ರೂಪಾಯಿ ಕೊಡ್ತೀನಿ. ನೋಡು, ಆ ಟಿವಿನಲ್ಲಿ ಆ ಹುಡುಗನ್ಗೆ 50,000 ರೂಪಾಯಿ ಕೊಟ್ರಂತೆ. 50,000? ನಾನ್ 25,000 ಕೇಳ್ತಾ ಇದ್ದೀನಿ. ಓಕೆ, ಕೊಡ್ತೀನಿ. ಹೊಡಿತಿರ್ತಾನೆ? ಹೊಡಿತೀನಿ. 10, 20, 25. ಒಂದೇ ಇಟ್ಟಿಗೆಗೆ 5,000ದಂತೆ 25,000. ರೆಡಿ? ರೆಡಿ. ಹೊಡಿ. ಈಗ ಹೊಡೆದ್ಬಿಟ್ರೆ ಕೈ ಮುರಿದೋಗತ್ತೆ, ಆದ್ರೂ ಪರವಾಗಿಲ್ಲ, ಈ ಕಡ ತಗತ್ತೆ, ಅಷ್ಟೇ ಸಾಕು. ನೋ ಪ್ರಾಬ್ಲಮ್. ಏನಿಸು? ರೆಡಿನಾ? 1, 2. ಕಾಯಗಡಿ ಪಾಪಣ್ ಕೀಲೆಣ್ಣೆ, ಈಗ ದಿವ್ಯ ಔಷಧಿ. ಅಯ್ಯೋ, ದಿವ್ಯ ಔಷಧ, ದಿವ್ಯ ಔಷಧ. ಅಯ್ಯೋ, ತಗೊಳ್ಳಿ. ಏನಿದು? ಇದ ಇಟ್ಕೆ ಪ್ರಭಾವ. ಇದ್ರ ಪ್ರಭಾವ ಕುಡ್ಸದ್ಮೇಲೆ ನೋಡಿ. ದಿವ್ಯ ಔಷಧ. ಬಾವಾ